लागे पावशी लवलाई देवी देवी सन्नकोटी निवदासा क्लेशापासून सोडी थोडी भवपाशा आंबे तुझा सोड पूर्वील आशा नरहर तल्लीन झाला पटकन बदलेशा जय देवी देवी गरजे पंढरपूर अवघे गरजे पंढरपूर अवघे गरजे पंढरपूर चालला नामाचा गजर चालला नामाचा गजर चालला नामाचा गजर हा अवघे गरजे पंढरपूर अवघे टाळ घोष कानी येती टाळ घोष कानी येती ध्यानी विठ्ठलाची मूर्ती ध्यानी विठ्ठलाची मूर्ती पांडुरंगी नाहले हो पांडुरंगी नाहले हो पांडुरंगी नाहले हो चंद्रभागा तीर अवघे गरजे पंढरपूर अवघे गरजे पंढरपूर चालला नामाचा गजर चालला नामाचा गजर चालला नामाचा गजर हा अवघे गरजे पंढरपूर पीडा पीडा टळुनी जाती पीडा पीडा टळुनी जाती पीडा पीडा टळुनी जाती देहाला या लाभे मुक्ती देहाला या लाभे मुक्ती नाम रंगी रंगले हो नाम रंगी रंगले हो नाम रंगी रंगले हो संतांचे माहेर अवघे गरजे पंढरपूर अवघे गरजे पंढरपूर
पंढरपूर चालला नामाचा गजर, चालला नामाचा गजर, चालला नामाचा गजर. हा अवघे गरजे पंढरपूर, अवघे गरजे पंढरपूर, अवघे गरजे पंढरपूर. विठ्ठलाच्या पायी वीट झाली भाग्यवंत, विठ्ठलाच्या पायी वीट झाली भाग्यवंत. पाहताची होती दंग आज सर्व संत, विठ्ठलाच्या पायी वीट झाली भाग्यवंत, विठ्ठलाच्या पायी वीट झाली भाग्यवंत. युगे 28 उभा विठू विटेवरी, धन्य झाली चंद्रभागा, धन्य ती पंढरी. अनाथाचा नाथ हरी असे दयावंत, विठ्ठलाच्या पायी वीट झाली भाग्यवंत, विठ्ठलाच्या पायी वीट झाली भाग्यवंत. कुठली ती होती माती कोण तो कुंभार, घडविता उभा राही पहा विश्वंभर. तिच्यामुळे पंढरपूर झाले कीर्तिवंत, विठ्ठलाच्या पायी वीट झाली भाग्यवंत, विठ्ठलाच्या पायी वीट झाली भाग्यवंत. पाहुनी या विटेवरती विठू भगवंत. दत्ता म्हणे मन माझे होई येथे शांत, गुरु कृपे साधियला मी आज हा सुपंथ. विठ्ठलाच्या पायी वीट झाली भाग्यवंत, विठ्ठलाच्या पायी वीट झाली भाग्यवंत. गणाध्यक्षाय धीमहि गुणशरीराय गुणमण्डिताय गुणेशानाय धीमहि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि
ಜನಪ್ರಿಯ ಗೀತೆಯ ಹಾಡೋಣ ಭಕ್ತಿಯ ಹೂಗಳ ಚೆಲ್ಲೋಣ ಸ್ವಾಗತ ಗೀತೆಯ ಹಾಡೋಣ ಭಕ್ತಿಯ ಹೂಗಳ ಚೆಲ್ಲೋಣ ವಿಠಲನ ಕೃಪೆಯ ಬೆಳಕಲ್ಲಿ ವಿಠಲನ ಕೃಪೆಯ ಬೆಳಕಲ್ಲಿ ಶತಮಾನೋತ್ಸವದ ಉತ್ಸವವು ಶತಮಾನೋತ್ಸವದ ಉತ್ಸವವು ಶತಮಾನೋತ್ಸವದ ಉತ್ಸವವು ಈ ಶತಮಾನೋತ್ಸವದ ಮುಖ್ಯ ನೇತೃತ್ವಜ್ಞರು ಹಾಗೂ ಖ್ಯಾತ ಡಾಕ್ಟರ್ ಆಗಿದ್ದರು. ಅದರಂತೆ ಎಲ್ಲ ರಘುಕವಿ ಬನಟ್ಟಿ ರಾಂಪುರ್ ಹೊಸೂರು ಎಲ್ಲ ಭಕ್ತ ಮಂಡಳಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇಚಲಕರಂಜಿ ಸೋಲಾಪುರ್ कराड ಭೋಗಾವತಿ ಪುಣೆ ಮಹಾರಾಷ್ಟ್ರದ ಎಲ್ಲ ಭಾಗದಿಂದ ಆಗಮಿಸಿದ ಸಹೋದರರಿಗೆ ಕರ್ನಾಟಕ ರಾಜ್ಯದ ಇಳಕಲ್ ಬಾಗಲಕೋಟ್ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನಿಪ್ಪಾಣಿ ಗದಗ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರವು ಈಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಬರೋಬ್ಬರಿ 100 ವರ್ಷ ಹಿಂದೆ ಅಂದರೆ ಇಸ್ವಿಸನ್ 1925 ಕಾರ್ತಿಕ್ ಶುದ್ಧ ಪ್ರತಿಪದಿಯ ಶುಭಮಂಗಳ ದಿನ ಅಂದಿನ ವೇಳೆ ಕಾಲುವೆ ತುಕಾರಾಮ್ ಪಾಂಡ್ರಂಗ್ ಮಾಂಡವ್ಕರ್ ಈ ಎಲ್ಲ ಹಿರಿಯರು ಸೇರಿ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು. ಅದೇ ದಿನ ಇಂದು ಸರಿಯಾಗಿ 3 ವರ್ಷಗಳ ನಂತರ ಈ ಮಂದಿರದ ಶತಮಾನೋತ್ಸವ ಹಾಗೂ ನೂತನ ಗೋಪುರದ ಮೇಲೆ ಕಳಸಾರೋಹಣ ಸಮಾರಂಭ ಭಾರಿ ವಿಜೃಂಭಣೆಯಿಂದ ಜರುಗುತ್ತಿದೆ. ಅಂದಿನ ನಮ್ಮ ಹಿರಿಯರನ್ನು ಇಂದು ನಾವು ಸ್ಮರಿಸಲೇಬೇಕು. ಈ ಶತಮಾನದ ಸಂಭ್ರಮ ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವಂಥದ್ದು. 1956ರಲ್ಲಿ ಈ ಭಾಗದಲ್ಲಿ ಪ್ರಭುಸಾರಿ ಸಮಾಜದ ಚಿಕ್ಕ ಪುಟ್ಟ ಘಟಕಗಳು ಅಲ್ಲಿ ಚಿದರು ಹೋಗಿದ್ದವು. ಹಿರಿಯರಾದ ಶ್ರೀ ತುಕಾರಾಮ್ ಪಾಂಡ್ರಂಗ್ ಮಾಂಡವ್ಕರ್ ಇವರು ಎಲ್ಲ ಘಟಕಗಳನ್ನು ಒಂದುಗೂಡಿಸಿ ಶ್ರೀ ಜೀವೇಶ್ವರ ಜಯಂತಿ, ದಸರಾ ರಥೋತ್ಸವ, ಫಾಲ್ಗುನ್ ಮಾಸದಲ್ಲಿ ತುಕಾರಾಮ್ ಬೀಚದಿಂದ ಏಕನಾಥವರೆಗೆ ಹರಿನಾಮ ಸಪ್ತಾಹ, ಭಜನೆ, ಕೀರ್ತನೆ, ಪಾಲ್ಗಿ ಉತ್ಸವ ಹೀಗೆ ನಾನಾ ವಿಧದ ಉತ್ಸವಗಳನ್ನು ಸಂಯೋಜಿಸಿ ನಮ್ಮ ಎಲ್ಲರನ್ನು ಒಂದುಗೂಡಿಸಿದರು. ಅಂದಿನಿಂದ ಇಂದಿನವರೆಗೆ ಈ ಎಲ್ಲ ಧಾರ್ಮಿಕ ಉತ್ಸವಗಳನ್ನು ಸರ್ವಶ್ರೀ ಪಾಟೀಲ್, ಗಂಧಡೆ, ಮಾಂಡವ್ಕರ್, ಗಾಜ್ವೆ, ಮಹಾಜನ್, ರವಿ ಮಂದಿರವರು ಬಹಳ ಉತ್ಸಾಹದಿಂದ ಆಚರಿಸ್ತಾ ಬಂದಿದ್ದಾರೆ. ಮತ್ತೊಂದು ಶಂಕರರಾವ್ ಮಾಂಡವ್ಕರ್ ಅವರು ಇದರ ನೇತೃತ್ವವನ್ನು 1970ರವರೆಗೆ ನಡೆಸಿದ್ದರು. ನಂತರ 1995ರಿಂದ ಮೋಹನ್ ಮಾಂಡವ್ಕರ್, ಮಹಾದೇವ್ ಪಾಟೀಲ್, ಮಾರುತಿ ಕಾರ್ವೆ, ನಾರಾಯಣ್ ಪಾಟೀಲ್, ಕಾಗಡೆ, ಡಾಂಗ್ರೆ, ಕಾರ್ವೇಕರ್ ಹೀಗೆ ಅಂದಿನ ಎಲ್ಲ ಹಿರಿಯರನ್ನು ಸೇರಿ ಭಗವಾನ್ ಜೀವೇಶ್ವರ ಮಂದಿರವನ್ನು ಸುಂದರವಾಗಿ ನಿರ್ಮಿಸಿ 1996ರಲ್ಲಿ ಭಗವಾನ್ ಜೀವೇಶ್ವರ ಮೂರ್ತಿ ಪ್ರತಿಷ್ಠಾಪನೆಯನ್ನು ವಿಜಯಪುರದ ಜ್ಞಾನ ನಿವಾಸದ ಸಮುದಾಯ ಭವನವನ್ನು ಸುಮಾರು 25 ಲಕ್ಷ ಖರ್ಚು ಮಾಡಿ ನಿರ್ಮಿಸಿದ್ದಾರೆ. ಅಲ್ಲದೆ ದಸರಾ ಉತ್ಸವ ಉಪಯೋಗಿಸುವ ಹೊಸ ಕಟ್ಟಿಗೆ ರಥವನ್ನು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದಾರೆ. ಅದೇ ರೀತಿ ಜೀವೇಶ್ವರ ಮಂದಿರದ ಈ ವಿಶಾಲವಾದ ಜಾಗೆಯಲ್ಲಿ 7 ಲಕ್ಷ ಹಣ ಖರ್ಚು ಮಾಡಿ ಸುಂದರ ಮಂಟಪವನ್ನು ನಿರ್ಮಿಸಿದ್ದಾರೆ. ಈ ಹತ್ಯೆ ಬಂದ ವೇಳೆ ಈ 100 ವರ್ಷಗಳ ನಂತರ ಈಗ ಬಹು ಆಕರ್ಷಕ ಗೋಪುರವು ನಿರ್ಮಾಣವಾಗಿ ಇಂದು ಕಳಸಾರೋಹಣ ಸಮಾರಂಭವು ಬಹು ವಿಜೃಂಭಣೆಯಿಂದ ಜರುಗಿದೆ. ಎಲ್ಲ ಕಟ್ಟೆಗಳ ನಿರ್ಮಾಣಕ್ಕೆ ಶಾಸಕರ ಅನುದಾನದಲ್ಲಿ ಹಾಗೂ ಮಾಡಲಾಗಿದೆ. ಕೊಳವೆಬಾವಿಯನ್ನು ನಿರ್ಮಾಣ ಮಾಡಲಾಗಿದೆ. ಅದರಂತೆ ನಮ್ಮ ಜನಪ್ರಿಯ ಶಾಸಕರು ಸಹ ನಮಗೆ ಬಹುದೊಡ್ಡ ಅನುದಾನ ಕೊಟ್ಟಿದ್ದಾರೆ. ಮಾನ್ಯರೇ, ಬಹುಸಂಖ್ಯಾತ ನಮ್ಮ ಸಾರಿ ಸಮಾಜವು 60ರಿಂದ 70ರ ದಶಕದಲ್ಲಿ ಹಾಗೂ ಕೊರೋನಾ ಕಾಲಕ್ಕೆ ಉದ್ಯೋಗಗಳಲ್ಲಿ ಸಂಕಟಕ್ಕೆ ಆಯಿತು. ಅಂದು ನೂರಾರು ಪರಿವಾರಗಳು ಹೊಟ್ಟೆಪಾಟಿಗಾಗಿ ಬೇರೆ ಬೇರೆ ಊರುಗಳಿಗೆ ವಲಸೆ ಹೋದರು. ಈಗ ಅಂದರೆ ಈ ಕಟ್ಟಡವು 100 ವರ್ಷ ಆದ ಕಾರಣ ಈ ಮುಂಭಾಗವು ಬಹಳ ಶಿಥಿಲಗೊಂಡಿದೆ. ಜೈ ಭಾರತ್. ಧನ್ಯವಾದಗಳು.
ही विठ्ठलाची नगरी. पंढरपूर हे महाराष्ट्रातील एक आध्यात्मिक ठिकाण. अशा या पंढरपूर नगरीत कीर्तन परंपरेचा मोठा इतिहास. तेथे वास्कर पिढीचा मानाचा स्थान. वारकरी परंपरेतील भक्तीचे प्रवर्तक. कीर्तन, पुराण, भजन, पूजापाठ, वेदाध्ययन हे त्यांचे नित्याचे काम. वास्कर म्हणजे सूर्य समान तेजस्वी, प्रकाश देणारा, दीप्तीचा प्रतीक. अशा या थोर श्रेष्ठ वास्कर घराण्यात आजच्या प्रमुख पाहुण्यांचा जन्म झाला. त्यांचे वडिलांचे नाव हरिभक्त पंडित तुकाराम भाऊ वास्कर. ते एक सिद्ध पुरुष व ज्ञानी होते. गोपाळांना वास्कर महाराजांचं वारकरी शिक्षण कर्नाटकाच्या कोप्पल या गावी झालं. पुढे ते स्वाध्यायनानं आपली प्रगती करून घेतली. पुढे ते आता सध्या प्रसिद्ध कीर्तनकार अशी त्याची ख्याती आहे. पाहुणी या ग्रंथ करावे कीर्तन या परंपरेचं ते अनुसरण करतात. संत चरित्र सोडून दुसऱ्या कशाचेही ते उल्लेख आपल्या कीर्तनात करीत असतात. त्यांच्या कीर्तनाचे एक वैशिष्ट्य म्हणजे दररोज नवीन अभंग. कालचा अभंग आज नाही, आजचा अभंग उद्या नाही. आणि आणखीन एक वैशिष्ट्य म्हणजे तुकारामांचा अभंगाशिवाय दुसरा कुणाचाही अभंग ते आपल्या कीर्तनात घेत असतात. असे संतश्रेष्ठ थोर कीर्तनकार श्री गोपाळांना वास्कर महाराज आम्हाला आज प्रमुख पाहुणे म्हणून लाभलेले आहे. ते रामपूर नगरी आले. श्री विठ्ठल रखुमाई आले. त्यांचं स्वागत करण्यासाठी, त्यांचा सत्कार करण्यासाठी श्री भालचंद्र कारवेकर वकील यांना मी विनंती करतो त्यांनी यावं आणि प्रमुख सत्कार करावा. यावे सरी सरी सरी. ते पण घ्या महाराज. ಗಾಯನ ಪಂಡಿತರು, ಕಾಯಕ ಯೋಗಿಗಳು, ಪೂಜ್ಯರು ಮೂಲತಃ ಗದಗ ಜಿಲ್ಲೆಯ ಜಂತಿ ಶಿರೂರು ಗ್ರಾಮದವರು. ರೌಕವಿಯ ಗುರುದೇವ ಬ್ರಹ್ಮಾನಂದ ಆಶ್ರಮಕ್ಕೆ ಅವರು ಆಗಮಿಸಿದ್ದು 2012ರಲ್ಲಿ. ಆಶ್ರಮದ 3ನೇ ಪೀಠಾಧೀಶರಾಗಿ ಅವರು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಚಿಕ್ಕಂದಿನಿಂದ ಅವರಿಗೆ ಧರ್ಮದ ಬಗ್ಗೆ ಹಾಗೂ ಅಧ್ಯಾತ್ಮದ ಬಗ್ಗೆ ಅಪಾರ ಆಸಕ್ತಿ. ಹಿರಿಯ ವಯಸ್ಸಿನಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಸಮಾಜಕ್ಕಾಗಿ ತಮ್ಮನ್ನ ಮುಡಿಪಾಗಿದ್ದರು. ತತ್ವಶಾಸ್ತ್ರ दोन्ही राज्यामध्ये सुप्रसिद्ध कीर्तनकार म्हणून ते ओळखले जातात. आज त्यांची उपस्थिती या व्यासपीठाला लाभलेली आहे. त्यांचं अत्यंत सहज स्वागत मी करतोय. श्री विठ्ठल बडवे यांना विनंती करतोय की त्यांनी महाराजांचं सत्कार करावा. श्री विठ्ठल बडवे. सोकुरसाली समाजाचा ಈಗ ಸಮಾಜದ ವತಿಯಿಂದ ಗೌರವ ಸನ್ಮಾನ.
ವೇದಿಕೆ ಮೇಲೆ ಆಸೀನರಾಗಿರುವ ಇನ್ನುಳಿದ ಎಲ್ಲ ಅತಿಥಿ ಮಹೋದಯರೇ ಹಾಗೂ ಸದ್ಗುಣ ಸಾಳ್ವಿ ಸಮಾಜದ ರಾಂಪುರ್ ಘಟಕದ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರೇ, ತಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಧರ್ಮಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರೇ, ಮಿತ್ರರೇ, ಹೃದಯ ತಾಯಂದಿರೇ, ಪತ್ರಕರ್ತ ಮಿತ್ರರೇ, ಕೀರ್ತಿ ದೊಡ್ಡದನ್ನವಾಗಿ ಈಗಾಗಲೇ ಸಮಾಜದ ಅಧ್ಯಕ್ಷರು ಮಾತಾಡಿದ್ರು. ನಮ್ಮ ಬಾಂಧವರು ಬಹಳ ಕಡೆ ಉದ್ಯೋಗಕ್ಕಾಗಿ ವಲಸೆ ಹೋಗಿ ಸ್ವಲ್ಪ ಉಳಿದೀವಿ ಅಂತ ಹೇಳಿದರು. ಇದು ಬಹಳ ಉಳಿದ್ರೆ ಎಷ್ಟು ಜನ ಸೇರ್ತಿದ್ರು ಗೊತ್ತಿಲ್ಲ ನನಗೆ. ನಿನ್ನೆ ನಾವು ತಿಳ್ಕೊಂಡಿವಿ ಸ್ವಲ್ಪ ಸಮಾಜ ಅಂತ ಇವರು ಹೇಳ್ತಾರ, ನಾವು ಹಂಗ ತಿಳ್ಕೊಂಡಿವಿ. ಆದ್ರೆ ಬಹಳ ದೊಡ್ಡ ಸಮಾಜದ ನಮ್ಮದು ದೇವಸ್ಥಾನವನ್ನ ಹಿಂದಿನ ಎಲ್ಲ ಹಿರಿಯರು ಈ ಸುಕ್ಷೇತ್ರಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಬಹಳ ಮುತುವರ್ಜಿ ವಹಿಸಿ ಭಕ್ತಿಯಿಂದ ಈ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿದ್ದು ನಮ್ಮೆಲ್ಲರ ಸುದೈವ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತೇನೆ. ಯಾಕಂದ್ರೆ ಇವತ್ತು ನಾವು ಏನಾದರೂ ಜಾಗ ತಗೊಳ್ಳೋಕ್ಕಾದ್ರೆ ಬಹಳ ನಮ್ಗೆ ತಗೊಳ್ಳಾಕ ಸಾಧ್ಯ ಇಲ್ಲ ಈ ವ್ಯವಸ್ಥೆ. ಅವಾಗಿನ ಕಾಲಕ್ಕೆ ಈ ಜಾಗೆಯನ್ನ ಹಿಡಿದು ದೇವಸ್ಥಾನ ಮಾಡಿ ಅನೇಕ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನ, ಅನೇಕ ಪ್ರವಚನ ಪಾರಾಯಣಗಳನ್ನ ನಡೆಸುವಂತ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸಮಾಜದ ವತಿಯಿಂದ, ಊರಿನ ವತಿಯಿಂದ ಎಲ್ಲ ಹಿರಿಯರಿಗೆ ನಾನು ಹೃದಯಪೂರ್ವಕ ವಂದನೆ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ನಮ್ಮಲ್ಲಿ ಕೆಲವೊಂದು ಪವಿತ್ರ ಕ್ಷೇತ್ರಗಳದಾವ. ಉದಾಹರಣೆಗಾಗಿ ಶ್ರೀಶೈಲ ಇರ್ಬೋದು, ಮಂತ್ರಾಲಯ ಇರ್ಬೋದು, ತಿರುಪತಿ ಇರ್ಬೋದು, ಅದೇ ಪ್ರಕಾರ ಪಂಢರಪುರ ಇರ್ಬೋದು. ಒಂದು ಜಾತಿಗೆ ಸೀಮಿತವಾದ ಕ್ಷೇತ್ರಗಳಲ್ಲಿ ತಿರುಪತಿಗೆ ಎಲ್ಲಾ ಸಮಾಜದವರು ಹೋಗೋದಾರೆ. ನಮ್ಮ ಮನೆಯವ್ರೇನು ನೋಡ್ಬೇಕು, ನಮ್ಗೆ ಆಶ್ಚರ್ಯ ಅನಿಸ್ತಾ ಇದೆ. ನಾವು ಮೊನ್ನೆ ನಾನು ಒಂದು ಕೆಲಸಕ್ಕಾಗಿ ಯಲ್ಲಾಪುರಕ್ಕೆ ದಾಟಿ ಹೋಗಿದ್ವಿ. ಅಲ್ಲೆಲ್ಲ ಒಂದೊಂದು ಊರಾಗ ಹಳ್ಳಿಯಾಗ ಒಂದು ಕೆಲಸಕ್ಕೆ ಬಾದ್ರ ಅಲ್ಲೆಲ್ಲ ವಿಠ್ಠಲ ಭಕ್ತರು, ವಿಠ್ಠಲ ಮಂದಿರಗಳು, ಇಡೀ ಊರೆಲ್ಲ ಮರಾಠರಲ್ಲ. ಆ ರೀತಿ ಆ ಪಾಂಡುರಂಗ ಭಗವಂತನ ಸಮಾಜ ಇಡೀ ದೇಶದಾದ್ಯಂತ ಎಲ್ಲ ಜಾತ್ಯತೀತವಾಗಿ ಅಲ್ಲಿ ಪಾದಯಾತ್ರೆ ಮುಖಾಂತರ ಯಾರು ಮಾಲಿ ಹಾಕತ್ತಾರೋ ಅವರೆಲ್ಲ ಸಂತರು. ನಮ್ಮೂರಾಗೂ ಸಹಿತ ಅನೇಕ ಸಂತರು, ಎಲ್ಲಾ ಸಮಾಜದವರು ಸಂತರು ಆಗ್ತಾರೆ. ಅದೊಂದು ಒಳ್ಳೆ ಸತ್ಸಂಪ್ರದಾಯ. ಮಾಲಿ ಹಾಕೊಂಡ ನಂತರ ದುಶ್ಚಟಗಳಿಂದ ದೂರ ಇರ್ತಾರೆ. ಇದಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸನೂ ಸಹಿತ ಈ ಪರಂಪರೆಯಿಂದ ಆಗ್ತಾ ಇದ್ದೀವಿ. ಬಹಳ ಸಂತೋಷ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ತಮ್ಮ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಬಡತನ ಇದ್ರು, ಅವರ ಪಾಂಡುರಂಗನ ದರ್ಶನ ತೆಗೆದುಕೊಳ್ಳಲಿಕ್ಕೆ ಪ್ರತಿ ವರ್ಷ ಪಾದಯಾತ್ರೆ ಮುಖಾಂತರ ಹೋಗುವಂತ ಕೋಟ್ಯಾವಧಿ ಜನರನ್ನ ನಾವು ಕಾಣ್ತಾ ಇದ್ದೀವಿ. ಈ ರೀತಿ ಒಂದು ಭಕ್ತಿಯ ಪರಾಕಾಷ್ಠೆ ನಮ್ಮ ನಾಡಿನ ಜನರಲ್ಲಿ ಇದೆ. ಅದೇ ಪ್ರಕಾರ ಶ್ರೀಶೈಲಕ್ಕೆ ಹೋಗ್ತಾರ, ತಿರುಪತಿಗೆ ಹೋಗ್ತಾರ, ಎಲ್ಲಾ ಕಡೆನೂ ಸಹಿತ ಈ ಪಾದಯಾತ್ರೆ ಮುಖಾಂತರ ಭಗವಂತ ದರ್ಶನ ತಗೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಕೆಲವು ಮಂದಿ ತಾಯಿ ತಂದಿನ ಹೊತ್ಕೊಂಡು ಹೋಗ್ತಾರೆ. ಈ ರೀತಿಯೂ ಅವ್ರ ಸೇವೆಯನ್ನು ಸಲ್ಲಿಸ್ತಾರೆ. ಪಾಂಡುರಂಗನೂ ಸಹಿತ ಲಿಂಗದಲ್ಲಿ ಸಹಿತ ಆ ಪಾಂಡುರಂಗ ಅದಾರ, ನಮ್ಮ ಬೆನ್ನಿಗಿದಾರ ಅನ್ನುವಂತ ಭಕ್ತಿ ಭಾವದಿಂದ ನಮ್ದು ಏನೇ ಕಷ್ಟಗಳಿದ್ರು ಸಹಿತ ಅದನ್ನೆಲ್ಲ ಬದಿಗಿಟ್ಟು ಒಪ್ಪತ್ತು ಒಂದ್ರೂ ಚಿಂತೆ ಇಲ್ಲ, ಭಗವಂತನ ಪ್ರಾರ್ಥನೆ ಮಾಡ್ಬೇಕನ್ನುವಂತ ಸಮಾಜ ನಮ್ದಾಗಿದೆ. ಆ ಕಾರಣಕ್ಕಾಗಿ ಇಷ್ಟೊಂದು ನಾವು ನೋಡ್ತೀವಿ. ಕೆಲವೊಂದು ಸಮಾಜದವರು ಬಹಳ ಕಷ್ಟದೊಳಗಿರ್ತಾರೆ. ಅವ್ರು 2 ಹೊತ್ತು ಊಟಕ್ಕೂ ಸಹಿತ ಫ್ರೀಯಾಗಿರ್ತಾರ, ಆದ್ರೆ ಭಕ್ತಿ ಬಿಡಂಗಿಲ್ಲ. ಆ ಭಕ್ತಿ ಸಲುವಾಗಿ ಪಾದಯಾತ್ರೆ ಮುಖಾಂತರ 15 ದಿನ, 20 ದಿನ, ತಿಂಗಳಗಟ್ಟಲೆ ಹೋಗಿ ಆ ದರ್ಶನ ತೆಗೆದುಕೊಂಡು ಪವನರಾಗಿ ಬರುವಂತಹದ್ದನ್ನು ನಾವು ಕೇಳ್ತಾ ಇದ್ದೀವಿ. ಆ ರೀತಿ ಒಂದು ಈ ಭಕ್ತ ಸಮೂಹ, ವಿಠ್ಠಲನ ಪಾಂಡುರಂಗ ವಿಠ್ಠಲನ ಭಕ್ತ ಸಮೂಹ ಕೇವಲ ಒಂದು ರಾಜ್ಯದಲ್ಲಿ ಅಲ್ಲ, ಕೇವಲ ಮಹಾರಾಷ್ಟ್ರದಲ್ಲಿ ಅಲ್ಲ, ಸುತ್ತಮುತ್ತ ಎಲ್ಲಾ ರಾಜ್ಯಗಳಲ್ಲೂ ಸಹಿತ ಇಡೀ ದೇಶಾದ್ಯಂತ ಕೆಲವು ಜನ ಫ್ಯಾಷನ್ ಗಂಟು ಬಿದ್ದು, ವಿದೇಶಿ ಫ್ಯಾಷನ್ ಗಂಟು ಬಿದ್ದು ನಮ್ಮತನವನ್ನು ಮೆಲ್ತಾ ಇದ್ದಾರೆ. ಅದು ನಮ್ಮತನವನ್ನು ಮೆಲ್ತ ನಮ್ಗೆ ಉಳಿಗಾಲಿಲ್ಲ, ನಮ್ಮ ಸಮಾಜಕ್ಕೂ ಉಳಿಗಾಲಿಲ್ಲ, ನಮ್ಮ ದೇಶಕ್ಕೂ ಉಳಿಗಾಲಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡು ನಮ್ಮ
ಪರಂಪರೆಯನ್ನ ನಮ್ಮ ಹಿರಿಯರು ಏನು ಹಾಕಿಕೊಟ್ಟರ ಮಾರ್ಗ ಅದನ್ನು ಚಾಚು ತಪ್ಪದೆ ನಮ್ಗೆ ಎಷ್ಟೇ ಬಡತನ ಇದ್ರು ಶ್ರೀಮಂತಿಕೆ ಇದ್ರು ಬಹಳ ಶ್ರೀಮಂತ ಆತ್ಮದ ಒಂದು ಧರ್ಮ ಮರಿಬಾರ್ದು, ಹಿಂದಿನ ಇತಿಹಾಸ ಮರಿಬಾರ್ದು. ಆ ಕಾರಣಕ್ಕಾಗಿ ಶ್ರೀಮಂತ ಇರಲಿ, ಬಡವರು ಇರಲಿ, ಮಧ್ಯಮ ವರ್ಗ ಇರಲಿ, ಅದರ ನಮ್ಮ ಆಚರಣೆಗಳನ್ನ ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಯುವಕರಿಗೂ ಸಹಿತ ಧರ್ಮವಂತರ ಆಗ್ತಾರ, ಒಂದು ಪ್ರಾಮಾಣಿಕರಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ನಾವೆಲ್ಲ ಮನಗಾಣಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇಲ್ಲಿ ರಾಮಪುರದಲ್ಲಿಯೂ ಸಹಿತ ಈ ಸಮಾಜ ಸಣ್ಣದಿದ್ದರೂ ಸಹಿತ ಎಷ್ಟೊಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವು ನೋಡೋದು ನಮ್ಗೆ ಆಶ್ಚರ್ಯ ಅನಿಸ್ತಾ ಇದೆ. ಒಂದು 100 ವರ್ಷದಿಂದ ಶತಮಾನೋತ್ಸವ ಆಚರಣೆ ಮಾಡುವಂತ ವಿಠಲ್ ಮಂದಿರವನ್ನು, ವಿಠಲ್ ರುಕ್ಮಾಯಿ ಮಂದಿರವನ್ನು ಕಟ್ಟಿದ್ದಾರೆ. ಇಲ್ಲಿ ಜೀವೇಶ್ವರ ಮಂದಿರ ಕಟ್ಟಿದ್ದಾರೆ. ಈ ಸಮಾಜಕ್ಕೆ ಊರಿಗೆ ಅನುಕೂಲ ಆಗಲಿ ಅಂತ ಒಂದು ಸಮುದಾಯ ಭವನ ಕಟ್ಟಿದ್ದಾರೆ. ನಾವು ಅನುದಾನ ಕೊಡೋದು ದೊಡ್ಡದಲ್ಲ, ನಿಮ್ಮಿಂದ ನಮಗೆ ಅನುದಾನ ಕೊಡೋ ಶಕ್ತಿ ಬಂದದ. ನೀವೇ ಇರ್ಲಿಕ್ಕೆ ಅದು ನಾವೆಲ್ಲಿ ನಮಗೆಲ್ಲಿ ಕೊಡಕ್ಕಾಗತ್ತೆ. ಅದರಿಂದ ಏನಿದ್ರು ಸಹಿತ ಅದ್ರ ಕೀರ್ತಿ ನಿಮಗೆ ಸಲ್ತಕ್ಕಂಥ. ಆದ್ರಿಂದ ನಾವು ಯಾರಿದ್ರು ನಾವು ಇಂಥ ಧರ್ಮ ಕ್ಷೇತ್ರಗಳನ್ನು ಬೆಳೆಸಲಿಕ್ಕೆ ನಾವು ಎಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಸಾಧ್ಯದಷ್ಟು ಮ್ಯಾಕ್ಸಿಮಮ್ ಒಂದೇ ಅಲ್ಲ, ಎಲ್ಲ ಹಿರಿಯ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಪುಣ್ಯ ಕ್ಷೇತ್ರಗಳನ್ನ, ಅವರಿಗೆ ಸಮುದಾಯ ಭವನಗಳನ್ನ, ಆ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನ ಮಾಡ್ಕೋತ ಬರ್ಲಿಕ್ಕೆ ನಿಮ್ಮ ಆಶೀರ್ವಾದನ ಕಾರಣ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಆದ್ರಿಂದ ನಾವು ಗಟ್ಟಿಯಾಗಿ ನಮ್ಮತನವನ್ನೇ ಹೇರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿ ಕಲಾರೋ ಎಲ್ಲಿ ಉದ್ದೇಶ ಪ್ರಕಾರ ನಮ್ಮ ಜಿಲ್ಲೆಗಳಿಗೆ ಬ್ಯಾನ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದ್ರ ನಮಗೆ 15 ನಿಮಿಷ ಟೈಮ್ ಕೊಡ್ರಿ. ಇಲ್ಲಿ ಇಡೀ ಹಿಂದೂ ಸಮಾಜವನ್ನು ಹಸಿಕ್ಕಾಕ್ನವ್ರಿಗೆ ಬ್ಯಾನ್ ಇಲ್ಲ. ನಮ್ಮ ದೇವಸ್ಥಾನಗಳನ್ನ, ನಮ್ಮ ಭಗವಂತನಗಳನ್ನ ನಾವು ಹೇಳ್ತವ್ರು. ಆ ದೇವಸ್ಥಾನ ಅಲ್ಲಿ ಗಣಪತಿ ತೆಗೆದು ಹೊರ ಹೋಗಿರಿ, ಜಗಲಿ ಮೇಲೆಲ್ಲ ಗೋಳೆ ಮಾಡಿ ಎಲ್ಲಿ ಹುಟ್ಟಿದ ಗಣಪತಿ ಎಲ್ಲೇ ಬಂದು ಹೆಂಗ್ ಹುಟ್ಟಿದವ, ಇದೆಲ್ಲ ಗಣಪತಿ ಅಪ್ಪ ಯಾರು ಅವು ಯಾರು ಇದೆಲ್ಲ ಮಾತಾಡೋದು ದಿಗ್ಬಂಧನ ಇಲ್ಲ. ಯಾರ ಧರ್ಮದ ಪರವಾಗಿದಾರ ಅವ್ರಿಗೆ ದಿಗ್ಬಂಧನೆ ಮಾಡುವಂತ ವ್ಯವಸ್ಥೆ ನಮ್ಮ ಕರ್ನಾಟಕಗಳು ಬಂದಾವ. ಆದ್ರೆ ನಾವು ಇದು ನಮಗೆಲ್ಲ ಅನ್ನುವಂಥದ್ದು ನಿರ್ಬಾರ್ದು. ನಾವು ಎಚ್ಚರಿಕೆ ವಹಿಸ್ಬೇಕಾದ್ರೆ ನಮಗ ಅಂತ ಪೂಜ್ಯರ ಬೆಂಬಲಕ್ಕೆ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೆನ್ನು ಹಚ್ಚಿದಾಗ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಅಲ್ಲ. ಯಾಕಂದ್ರೆ ಒಂದು ಧರ್ಮಕ್ಕ ತೊಂದರೆ ಆದಾಗ, ಪೂಜ್ಯರಿಗೆ ತೊಂದರೆ ಆದಾಗ ನಾವ್ಯಾಕೆ ಹೋಗ್ಬೇಕು, ನಮ್ಮವರೆಲ್ಲ ಬಿಟ್ರೆ ನಾಳೆ ಇವರಿಗೆ ಆದಾಗ ಅವ್ರು ಬರಂಗಿಲ್ಲ. ಈ ರೀತಿ ಒಡೆದಾಡುವ ನೀತಿಯನ್ನ ಈ ಅಧಿಕಾರ ದುರಾಶೆಗಾಗಿ ಕೆಲವು ಜನ ಮಾಡ್ತಾ ಇದ್ದಾರೆ. ತುಷ್ಟೀಕರಣ ನೀತಿ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡುವಂತದ್ದನ್ನ ಸ್ಪಿನ್ನಿಂಗ್ ಮಿಲ್ನಿಂದ 1000 ಗಟ್ಟಲೆ ಜನಸಂಖ್ಯೆ ಎಲ್ಲ ಮಠದ ಭಕ್ತಾದಿಗಳು ಕೂಡಿ ನಾವು ಹೋಗ್ತೀವಿ. ತಾವು ಸಹಿತ ಸಾಧ್ಯದರ್ಶಿಲ್ಲ ಆ ಮೆರವಣಿಗೆಯಲ್ಲಿ ಎಲ್ಲರಿಗೂ ಈಗ ಮೊದಲು ಹೇಳಿದ್ರು, ಮೊದಲು ಒಗ್ಗಟ್ಟಿದ್ದಿಲ್ಲ, ಈಗೆಲ್ಲ ಒಗ್ಗಟ್ಟಾಗಿದೆ ಅಂದ್ರೆ ಬಹಳ ಒಳ್ಳೆಯದು. ಯಾಕಂದ್ರ ಅಲ್ಲೆಲ್ಲೇ ಜಗಳಗಳಿರ್ತಾವ. ಆ ಜಗಳ ಇರೋದು ಆಡದಲ್ಲ. ನಮ್ಮ ಗಳವೆ ಅಂತ ಹಿರಿಯರು ಎಲ್ಲ ಕುಡ್ಕೊಂಡು ಅದೆಲ್ಲ ಒಗ್ಗಟ್ಟು ಮಾಡುವಂತ ಕೆಲಸ ಮಾಡಿದ್ದು ಮಂಡವಕರು, ದಳವೆ ಅವರು ಎಲ್ಲರೂ ಕೂಡಿ, ಇನ್ನೂ ಅನೇಕ ಹೆಸರದಾವ, ಅವರೆಲ್ಲರೂ ಕೂಡಿ ಸಣ್ಣ ಸಮಾಜ ಇದ್ರು ಒಗ್ಗಟ್ಟಿನಿಂದ ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಂಘೇ ಶಕ್ತಿ ಕಲೆಯುಗಿ ಅನ್ನುವಾಗೆ ಸಂಘಟನೆ ಇದ್ದಾಗ ಮಾತ್ರ ನಮ್ಮ ಕಡೆ ಯಾರು ನೋಡ್ತಾರೆ. ನಾವು ಬಡದಾಡ್ಕೊತಿದ್ದೀವಿ ಅಂದ್ರೆ ಬಡದಾಡ್ತಾ ಇದ್ದೇವೆ, ಆ ಕಡೆ ಹೋಗ್ಬೇಡ್ರಂತ. ಆ ಕಾರಣಕ್ಕಾಗಿ ನಾವು ಸಂಘಟನೆ ಇರೋದು ಇವತ್ತಿನ ದಿನಮಾನದಲ್ಲಿ ಬಹಳ ಅವಶ್ಯದ. ಆ ರೀತಿ ಒಗ್ಗಟ್ಟಿನಿಂದ ಏನ್ ಬೇಕಾದ ಸಾಧನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಅದ. ಅದರಿಂದ ಈಗ ಮಂದಿರ ಹೇಳ ನಮಗೂ ಸಹಿತ ಇದು 100 ವರ್ಷ ಹಳೆಯದಾಗ್ಯದ. ಇದನ್ನ ಜೀರ್ಣೋದ್ಧಾರ ಮಾಡೋದದ. ಬರುವಂತ ದಿವಸದಲ್ಲಿ ನಾನು ಸಹಿತ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಸಹಾಯ ಸೌಲಭ್ಯ ಈ ಮಂದಿರದ ವಿಠಲ್ ಮಂದಿರದ ಜೀರ್ಣೋದ್ಧಾರಕ್ಕಾಗಿ ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈ ಮಂದಿರವನ್ನ ನಿರ್ಮಾಣ ಮಾಡಿದರೋ, ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಅದ್ಯಾವ ಸಂತೋಷವನ್ನ ಅವರು ಅನುಭವಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ರು, ಇವತ್ತು ಅಂಥ ಒಂದು ಆನಂದವನ್ನ ನಾವು ನೀವೆಲ್ಲ ಹಂಚಿಕೊಂಡು ಆನಂದ ಪಡ್ತಾ ಇದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ಹಿರಿಯರು ಸಂಕಲ್ಪ ತೊಟ್ಟು ನಿರ್ಮಾಣ ಮಾಡಿರುವಂತಹ ಈ ಒಂದು ಮಂದಿರ ಶತಮಾನೋತ್ಸವವನ್ನ ಕಾಣ್ತಾ ಇದೆ. ಈ ಶತಮಾನದವರೆಗೆ ಈ ಮಂದಿರ ಬರುವ ಸದ್ಭಕ್ತರಿಗೆ ಭಕ್ತಿಯನ್ನು, ಶ್ರದ್ಧೆಯನ್ನು, ಪ್ರೀತಿಯನ್ನು, ನೀತಿಯನ್ನು
ಧರ್ಮೋಪದೇಶವನ್ನು ಮಾಡ್ತಾ ಉದ್ಧಾರ ಮಾಡ್ತಾ ಬಂದಿದೆ ಅನ್ನುವಂತಹದ್ದು. ವಿಠ್ಠಲ ರುಕ್ಮಾಯಿಯ ಸ್ಮರಣೆ ಭಜನೆ ಅದು ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹೇಗೆ ಕರ್ನಾಟಕದಲ್ಲಿ ಒಂದು ಶರಣ ಪರಂಪರೆ ಬೆಳೆದು ಅದು ಭಕ್ತಿ ಸಾಮ್ರಾಜ್ಯವನ್ನ ಇಲ್ಲಿ ನಿರ್ಮಾಣ ಮಾಡಿತು, ಆ 12ನೇ ಶತಮಾನವನ್ನ ಸ್ಮರಣೀಯವಾಗಿಸಿತು. ಹಾಗೆ ಮಹಾರಾಷ್ಟ್ರದಲ್ಲಿ ಈ ಸಂತ ಪರಂಪರೆ ಬೆಳೆದು ಬಂದು ಭಕ್ತಿ ಪಂಥವನ್ನ ಭಕ್ತಿ ಪರಂಪರೆಯನ್ನ ಬಹುದೊಡ್ಡ ಪ್ರಮಾಣದಲ್ಲಿ ಕಟ್ಟಿ ಬೆಳೆಸಿತು ಅನ್ನೋದನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂತಹದ್ದು. ಕರ್ನಾಟಕದಲ್ಲಿ ಹೇಗೆ ಒಂದು ಶರಣ ಪರಂಪರೆ ಬೆಳೀತು, ಮಹಾರಾಷ್ಟ್ರದಲ್ಲಿ ಹಾಗೆ ಒಂದು ಸಂತ ಪರಂಪರೆ ಬೆಳೆದು ಬಂತು. ಸಂತ ಪರಂಪರೆಯ ಪ್ರಾರಂಭಕ ಹಂತವನ್ನ ನೋಡ್ತಾ ಬರ್ತೀವಿ. ಮೊದಲ ಗುರುಗಳೇ ಜಿಹ್ವೇಶ್ವರರು ಅನ್ನುವಂತಹದ್ದನ್ನು ನೋಡ್ತೀವಿ. ಸ್ವಕುಲ ಸಾಳಿ ಸಮಾಜದ ಗುರುಗಳಾಗಿ, ಅದರಲ್ಲೂ ವಿಶೇಷ ಅಂತಂದ್ರೆ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಬಟ್ಟೆಯನ್ನ ನೇಯ್ದು ಕೊಡುವ ಕಾರ್ಯವನ್ನ ಮಾಡಿದ್ದು ಜಿಹ್ವೇಶ್ವರ ಮಹಾರಾಜರು ಅನ್ನುವಂತಹದ್ದನ್ನ ನಾವೆಲ್ಲ ಕೇಳ್ತಾ ಬರ್ತೀವಿ. ಜಿಹ್ವೇಶ್ವರ ಮಹಾರಾಜರು ಜಗತ್ತಿಗೆ ಮಾನ ಕಾಯುವುದಕ್ಕಾಗಿ ಬಟ್ಟೆಯನ್ನ ಅವರು ನೇಯ್ದು ಕೊಟ್ಟಿರುವಂತಹ ಕಾರ್ಯ ಅದು ಕೂಡ ಸ್ಮರಣೀಯವಾದದ್ದು. ಜಿಹ್ವೇಶ್ವರ ಮಹಾರಾಜರ ನಂತರದಲ್ಲಿ ಅನೇಕ ಮಹಾರಾಜರು ಆಗಿ ಹೋಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅದರಲ್ಲಿ ಪ್ರಮುಖರಾಗಿ ಏಕನಾಥ ಮಹಾರಾಜರನ್ನ, ಹಾಗೆ ತುಕಾರಾಮ ಮಹಾರಾಜರನ್ನ, ಇನ್ನು ಅನೇಕ ಮಹಾರಾಜರನ್ನ ನಾವೆಲ್ಲ ಸ್ಮರಣೆ ಮಾಡಬಹುದು. ಸಂತ ಮಹಾತ್ಮರನ್ನ ಸ್ಮರಣೆ ಮಾಡಬಹುದು. ಅವರೆಲ್ಲರೂ ತಮ್ಮ ತಮ್ಮ ವಿಶೇಷ ವ್ಯಕ್ತಿತ್ವದಿಂದ, ತಮ್ಮ ತಮ್ಮ ಅಪರೂಪದ ಸಾಧನೆಗಳಿಂದ ಸಮಾಜಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ, ಸಮಾಜವನ್ನು ಮುನ್ನಡೆಸಿದ್ದಾರೆ, ಸಮಾಜಕ್ಕೆ ಬಹುದೊಡ್ಡ ಒಂದು ಕೊಡುಗೆಯನ್ನ ನೀಡುತ್ತಾ ಬಂದಿದ್ದಾರೆ ಅನ್ನುವಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಬೇಕಾಗಿರುವಂತಹದ್ದು. ನಾವು ಎಲ್ಲಾ ಸಂತರಿಂದ ಕೇಳಿ ಹೇಳುವ, ಕಲಿಯುವ ಮತ್ತು ಅಂತೆ ಬಾಳುವಂತಹದ್ದೇನಪ್ಪಾ ಅಂತ ಕೇಳಿದ್ರೆ ಭಕ್ತಿ ಭಕ್ತಿ ಭಕ್ತಿಯನ್ನೇ. ವಿಠ್ಠಲನ ಮೇಲೆ ಅದೆಂತ ಭಕ್ತಿ ಅನ್ನೋದನ್ನ ಒಬ್ಬೊಬ್ಬರ ಕಥೆಯಲ್ಲಿ ಒಂದೊಂದು ರೀತಿಯಾಗಿ ನೋಡ್ತಾ ಬರ್ತೀವಿ. ಅದೆಂಥ ಸಮರ್ಪಿತ ಭಕ್ತಿ ಅಂತಂದ್ರೆ ನಾವೆಲ್ಲ ದಾಸಿಮಯ್ಯನವರ ಒಂದು ವಚನದಲ್ಲಿ ಕೇಳ್ತೀವಿ ನೋಡ್ರಿ. ಶರಣರೊಳಗೆ ಬಟ್ಟೆಯನ್ನು ನೇಯ್ದು ಕೊಡುವ ಕಾರ್ಯವನ್ನ ಮಾಡಿದವರು ಜೇಡರ ದಾಸಿಮಯ್ಯ ಅಂತ ಕೇಳ್ತೀವಿ. ಜೇಡರ ದಾಸಿಮಯ್ಯನವರು ಒಂದು ವಚನವನ್ನ ಹೇಳ್ತಾರೆ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯನು ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ ಒಲ್ಲೆ 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 ಅಂತ ಪ್ರಾರಂಭದಲ್ಲಿ ಹೇಳ್ತಾ ಬಂದಾರೆ. ಏನೇನು ಒಲ್ಲೆ ಅಂದ್ರೆ ಆನೆ ಕೊಟ್ಟರು ಒಲ್ಲೆ, ಸಂಪತ್ತನ್ನ ಕೊಟ್ಟರು ಒಲ್ಲೆ, ಮುಂದೆ ರಾಜ್ಯವನ್ನ ಕೊಟ್ಟರು ಒಲ್ಲೆ ಅಂತಾರೆ. ಮೊದಲಿಗೆ 3 ಮಾತುಗಳನ್ನು ಹೇಳಿದ್ರು. ಆನೆ ಕೊಟ್ಟರು ಬೇಡ, ಸಂಪತ್ತನ್ನು ಕೊಟ್ಟರು ಬೇಡ, ಮುಂದೆ ರಾಜ್ಯವನ್ನ ಕೊಟ್ಟರೂ ಬೇಡ ಅಂತ ಹೇಳಿ. ನಾವ್ಯಾರು ಹೇಳಕ್ ಸಾಧ್ಯದನ? ನಾವೆಲ್ಲ ಬೇಡುವಂತವ್ರು. ದೇವ್ರ ಮುಂದೆ ಹೋದ್ರೆ ದೇವರೇ ಹೆದರಬೇಕು, ಇವತ್ತೇನು ಬೇಡ್ತಾನೋ ಏನು ಅಂತೇಳಿ. ಅಷ್ಟು ಬೇಡಿಕೆಗಳು ನಮ್ಮವು. ನಾವು ಎಷ್ಟು ವಯಸ್ಸನ್ನ ಕಳೆದರೂ ಕೂಡ ದೇವರಲ್ಲಿ ಭಕ್ತಿಯನ್ನೇ, ದೇವರಲ್ಲಿ ಪ್ರೀತಿಯನ್ನೇ, ದೇವರಲ್ಲಿ ಮೋಕ್ಷವನ್ನೇ ಬೇಡಬೇಕಾದವರು ಅದನ್ನ ಮರೆತು ಏನೇನನ್ನೋ ಬೇಡ್ತಾ ಹೋಗ್ತೀವಿ. ನಾವು ಇನ್ನು ಕೊಡು ಮತ್ತು ಕೊಡು ಅಂತೇಳಿ ಹಣವನ್ನ ಕೊಡು, ಬಂಗಾರವನ್ನ ಕೊಡು, ಬೆಳ್ಳಿಯನ್ನ ಕೊಡು, ವಾಹನ ಕೊಡು, ಮನೆಯನ್ನ ಕೊಡು, ಆಮೇಲೆ ಏನಪ್ಪಾ ಅಂತಂದ್ರೆ ಅಧಿಕಾರವನ್ನ ಕೊಡು, ಕೊಡು 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 ಅಂತಾನೆ ಬೇಡವ್ರು ನಾವೆಲ್ಲ. ನಾವು ಮಾಡುವ ಭಕ್ತಿ ಎದಕ್ಕ ಅಂತಂದ್ರೆ ಬೇಡೋದಕ್ಕ ಅಂತ ಆಗಿಬಿಟ್ಟದ. ಹಾಗಾಗಿ ಇವತ್ತು ನಮ್ಮ ನಿಮ್ಮ ಭಕ್ತಿ ಬೇಡುವ ಭಕ್ತಿ ಆಗಿದೆ. ಆದ್ರೆ ಭಕ್ತಿ ಬೇಡೋದಕ್ಕೆ ಹೇಳೋದಿಲ್ಲ, ಭಕ್ತಿ ಸಮರ್ಪಣೆ ಮಾಡೋದಕ್ಕೆ ಹೇಳುತ್ತದೆ. ನಿನ್ನನ್ನ ನೀನು ಸಮರ್ಪಣೆ ಮಾಡಿಕೋ ದೇವರಿಗೆ, ನಿನ್ನನ್ನ ನೀನು ಅರ್ಪಣೆ ಮಾಡಿಕೋ. ದೇವರು ಏನನ್ನು ಕೊಡುವುದನ್ನ ಬಾಕಿ ಉಳಿಸಿಕೊಂಡಿಲ್ಲ. ಏನು ಕೊಡಬೇಕು ಅದೆಲ್ಲವನ್ನ ಎಲ್ಲರಿಗೂ ಕೊಟ್ಟಿದ್ದಾನೆ.
ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾವಾಗ ಕೊಡಬೇಕು ಅದನ್ನ ಆತ ಕೊಟ್ಟೆ ಕೊಡ್ತಾನೆ ಅನ್ನುವಂತಹದ್ದನ್ನ ನಮಗೆಲ್ಲ ಮಹಾತ್ಮರು ಹೇಳ್ತಾರೆ. ಯಾಕಪ್ಪ ಬೇಡ್ತೀಯ ದೇವರಿಗೆ? ಬೇಡೋದಕ್ಕಾಗಿ ನೀನು ಬಂದಿಲ್ಲಪ್ಪ, ನಿನಗೇನ್ ಕೊಟ್ಟಿದ್ದಾನೋ ಅದನ್ನು ಉಪಯೋಗ ಮಾಡಿಕೊಂಡು ಸಂತೋಷದಿಂದ ಜೀವನ ಮಾಡ್ಲಿಕ್ಕೆ ಬಂದಿದ್ದೀಯ ವಿನಃ ಇದನ್ನ ಕೊಡು ಅದನ್ನ ಕೊಡು ಅಂತ ಬೇಡಿ ದುಃಖವನ್ನ ದೇವರ ಮುಂದೆ ಹೇಳ್ಕೊಳ್ಳಿಕ್ಕೆ ನೀವು ಹುಟ್ಟಿ ಬಂದಿಲ್ಲಪ್ಪ. ಅದಕ್ಕ ಕವಿಗಳು ಹೇಳ್ತಾರ ನೋಡ್ರಿ, ಏನಪ್ಪಾ ಅಂದ್ರೆ ದೇವರು ಎಲ್ಲಾ ಕೊಟ್ಟಾನವ, ಏನೇನ್ ಬೇಕೋ ಅದನ್ನ ಕೊಟ್ಟಿದ್ದಾನೆ. ಆದ್ರೆ ನಾವು ಇನ್ನೊಬ್ಬರಿಗೆ ಏನ್ ಕೊಟ್ಟಿದ್ದಾನೋ ಅದನ್ನ ನೋಡಿ ನಮಗದಿಲ್ವಲ್ಲ ಅಂತ ದುಃಖ ಮಾಡಿಕೊಂಡ್ರೆ ಅದಕ್ಕೆ ದೇವರು ಹೊಣೆಗಾರನಲ್ಲ ಅಂತೇಳಿ. ಹಾಗಾಗಿ ನಾವು ಕೇಳ್ತೀವಲ್ಲ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ, ಇಷ್ಟನ್ನು ಕೊಟ್ಟಿಹುದಾತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ನೋಡ್ರಿ ಹೇಳ್ತಾರಲ್ಲ, ದೇವರಿಗೆ ನಾವೇನ್ ಮಾಡ್ಬೇಕಾಗ್ಯದ ಅಂದ್ರೆ ಉಪಕೃತಿ ಸ್ಮರಣೆಯನ್ನ ಮಾಡ್ಬೇಕಾಗ್ಯದ. ದೇವರೇ, ನಾ ಹುಟ್ಟೋದಕ್ಕಿಂತ ಮೊದಲು ನನ್ನ ತಾಯಿ ಎದೆ ಹಾಲನ್ನು ಹುಟ್ಟಿಸಿದೆಯಲ್ಲಪ್ಪ, ಹುಟ್ಟಿ ಬಂಧುಗಳೇ ಕುಡಿಯೋದಕ್ಕಾಗಿ ಉಣ್ಣೋದಕ್ಕಾಗಿ ನಾನು ಬದುಕೋದಕ್ಕಾಗಿ ಬೇಕಾದ ಆಹಾರವನ್ನ ನಿರ್ಮಾಣ ಮಾಡಿಟ್ಟಿದೀಯ. ಭೂಮಿಯನ್ನ, ನೀರನ್ನ, ಗಾಳಿಯನ್ನ, ಬೆಳಕನ್ನ, ಬಂಧು ಬಾಂಧವರನ್ನ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಟ್ಟು ಎಲ್ಲರ ಮಧ್ಯದಲ್ಲಿ ಆನಂದವಾಗಿರುವಂತದನ್ನ ಕಳಿಸಿಕೊಟ್ಟಿರುವಾಗ ಮತ್ತೇನಪ್ಪ ನಿನ್ನನ್ನು ನಾನು ಬೇಡ್ಲಿ ಎನ್ನುವಂತ ಮಹಾತ್ಮರ ಮಾತುಗಳನ್ನ ನೆನಪು ಮಾಡ್ಕೋಬೇಕು ನಾವೆಲ್ಲ. ನಾನೇ ಕೊಟ್ಟರು ಬೇಡ, ಸಂಪತ್ತು ಕೊಟ್ಟರು ಬೇಡ, ಮತ್ತೇನು ರಾಜ್ಯವನ್ನ ಕೊಟ್ಟರು ಕೂಡ ಬೇಡ ಅನ್ನುವಂತ ಮಾತು ಹೇಳಿದ್ರು. ನಾವ್ಯಾರಾದ್ರೂ ಬೇಡ ಅಂತೀವೇನು? ಇಂಥದ್ದು ಕೊಡ್ತೀನಿ ಅಂತಂದ್ರೆ ಮೊದಲು ಕೊಡು ಅಂತೀವಿ ನಾವು. ಕೊಡ್ತೀನಿ ಅನ್ನೋದ ಬೇಡ, ಇಂಥದ್ದನ್ನೇ ಕೊಡು ಅಂತ ಆಗ್ರಹ ಮಾಡ್ತೀವಿ. ಮತ್ ಅಂತದ್ದನ್ನ ಕೊಡದೇ ಇದ್ರೆ ನಾನು ನೋಡು 2 ಸಾರಿ ನೋಡ್ತೀನಿ, 3 ಸಾರಿ ನೋಡ್ತೀನಿ, ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ದೇವರಿಗೆ ಸವಾಲ್ ಆಗ್ತೀವಿ ನಾವು. ನಾವು ಅನ್ಕೊಂಡಿದ್ದನ್ನ ದೇವರು ಈಡೇರಿಸದೇ ಇದ್ರೆ ಆ ದೇವರಿಗೆ ಕೈ ಮುಗಿಯಲ್ಲ ಅಂತೀವಿ ನಾವೆಲ್ಲ. ಇಂಥ ಆಹಾರ ತಿನ್ನೋದಿಲ್ಲ ಅಂತೀವಿ, ಇಂಥ ಪಾನೀಯ ಕುಡಿಯೋದಿಲ್ಲ ಅಂತೀವಿ, ನಿನ್ನ ಕಡೆ ತಲೆ ಹಾಕಿ ಮಲಗೋದಿಲ್ಲ ಅಂತೀವಿ. ದೇವರಿಗೆ ಏನೇನೆಲ್ಲ ನಾವು ಮಾತಾಡ್ತೀವಿ ಅಂತಂದ್ರೆ ದೇವರಿಗೆ ನಾವು ಏನೇನೋ ನಿರ್ಬಂಧಗಳನ್ನ ಹಾಕ್ತೀವಿ, ಏನೇನೋ ಆಗ್ರಹಗಳನ್ನ ಮಾಡ್ತೀವಿ, ಏನೇನೋ ಬೇಡಿಕೆಗಳನ್ನಿಟ್ಟು ಅವನಿಗೆ ಏನಪ್ಪಾ ಅಂತಂದ್ರೆ ನೀ ಇಂಥದ್ದನ್ನ ಮಾಡಿ ಕೊಡದೇ ಇದ್ರೆ ನಾನು ನಿನಗೆ ಕೈಯೇ ಮುಗಿಯುವುದಿಲ್ಲ ಅಂತೇಳಿ ನಾವು ಹುಚ್ಚುಚ್ಚಾರೆ ನಮ್ಮ ಭಕ್ತಿಯನ್ನ ಮಾಡ್ಲಿಕ್ಕೆ ಹೋಗ್ತೀವಿ. ಆದ್ರೆ ದಾಸಿಮಯ್ಯನವ್ರು ಹೇಳ್ತಾರೆ, ಬೇಡ, ಆನೆ ಕೊಟ್ರು ಬೇಡಪ್ಪ, ಸಂಪತ್ತು ಕೊಟ್ರು ಬೇಡ, ರಾಜ್ಯ ಕೊಟ್ರು ಬೇಡ ಅಂತಾರ. ಏನು ಬೇಕು ಅಂತಾರ ಅಂತಂದ್ರ ಅವರು ನಿಮ್ಮ ಶರಣರ ಸುಳ್ನುಡಿಯನು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಅವರಂತಾರ, ನಿಮ್ಮ ಶರಣರ, ನಿನ್ನ ಸಂತರ 2 ಮಾತುಗಳನ್ನ ಕೊಟ್ರೆ, ಕೇಳಲಿಕ್ಕೆ 2 ಸಂತರ ಮಾತಿಗೆ ಅವಕಾಶ ಕೊಟ್ರೆ ಆಗ ನಾನು ನಿನ್ನನ್ನೇ ಬಿಟ್ಬಿಡ್ತೀನಿ. ನೀನು समाजाचे सर्व अध्यक्ष मान्यवर समाधान पण आज 100 वर्ष होत असताना आपण सगळे आहोत हे आमचं सर्वांचं भाग्य आहे. आणि अशा सोहळ्याकरता स्वामीजी आणि आदरणीय भास्कर महाराज या सोहळ्याकरता उपस्थित आहे. तेव्हा तुमची जी भक्तीची वार्ता आपली सर्वांची अतिशय भावनेनं व्हावी आणि अधिक समाजामध्ये भक्ती वाढावी हीच अपेक्षा या भगवंताच्या चरणी करून मी पूर्ण करतो.
ಭೀಮರತ್ತಾವರ ಪುಂಡರೀಕಾಯುಗಾತ್ಮುನಿದೇವಿ ಸಮಾಗತ್ತತಿಷ್ಟಂತ ಮಾನಂದಕಂಗ ಪರಬ್ರಹ್ಮಲಿಂಗ ಇದೇ ಪಾಂಡುರಂಗ. ಇದು ಪಾಂಡುರಂಗ ಸ್ವರೂಪ. ವೇದ ಪುರುಷ ನಾರಾಯಣ ಯೋಗಿಯಾಚೆ ಬ್ರಹ್ಮ ಶೂನ್ಯ ಮುಕ್ತಾತ್ಮ ಪರಿಪೂರ್ಣ ತುಕಾಮಣಿ ಸ್ವಗುಣ ಭೋಯಣ್ಣ. ಇದು ಪಾಂಡುರಂಗ ಸ್ವರೂಪ. ಪಾಂಡುರಂಗ ಸಂಬಂಧ ಪಾಂಡುರಂಗ ವ್ಯಕ್ತಿ ಮಹತ್ವ ಹೇಳ್ತಾ ಇದೆ ತುಕಾರಾಮ್ ಮಹಾರಾಜ್. ಎಲ್ಲ ಸಂತರು ಪಾಂಡುರಂಗ ಮಹತ್ವದಲ್ಲಿ ಹೇಳ್ತಾ ಇದೆ. ಈ ಪಾಂಡುರಂಗ ಪಾಂಡುರಂಗ ವಿಠ್ಠಲ ಮಂದಿರ ಶತಕ ಪೂರ್ತಿ ಶತಮಾನ ಉತ್ಸವ 100 ವರ್ಷ ಆಯಿತು. ಈ ಗುಡಿಗೆ ಸ್ಫೂರ್ತಿ 100 ಸ್ಫೂರ್ತಿ ಆಯಿತು. ಈ ಶತಮಾನ ಉತ್ಸವ ಬರೀ 100 ವರ್ಷ ಆಯಿತು. ನಾನು ಪಾಂಡುರಂಗೆ ಪ್ರಾರ್ಥನಾ ಮಾಡ್ತಾನೆ. ಎಲ್ಲಿ ತಕ್ಕ ಚಂದ್ರ ಸೂರ್ಯ ಅಂತ ಅಲ್ಲಿ ತಕ್ಕ ಈ ಗುಡಿ ಐತೆ. ಈ ದೇವರು ಅವರು ಸ್ವಯಂಭ ಅವತಾರ. ಈ ಗುಡಿಗೆ ಮಂದಿರಿಗೆ ಗುಡಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವ ಇದೆ. ಯಾವಾಗ ಮನೆ ಮಾಡ್ತಾರೆ ಅವಾಗ ವಾಸ್ತು ಶಾಂತಿ ಮಾಡ್ತಾರೆ. ಮನೆ ಮಾಡ್ತಾರೆ ಅವಾಗ ವಾಸ್ತು ಶಾಂತಿ ಮಾಡ್ತಾರೆ ಅವಾಗ ಪರಿಪೂರ್ಣ ಮನೆ. ಇವತ್ತು ಇಲ್ಲೇ ಗುಡಿ ಪರಿಪೂರ್ಣ ಗುಡಿ ಆಗಿದೆ. ನದಿಗೆ ನೀರೇ ಅವಾಗೇ ಮಹತ್ವ. ಮನುಷ್ಯ ಶರೀರಿಗೆ ಯಾವಾಗ ಮಹತ್ವ, ಅದ್ರಾಗ ಪ್ರಾಣ ಇದ್ರೆ ಅವಾಗ ಮಹತ್ವ. ಹೆಣ್ಮಕ್ಕಳಿಗೆ ಮಂಗಳಸೂತ್ರ ಮತ್ತು ಆಣಿಗೆ ಕುಂಕುಮ ಅವಾಗೇ ಮಹತ್ವ. ಆದರೆ ಈ ಗುಡಿಗೆ ಕಲಶ ಇದ್ರೆ ಅವಾಗೇ ಮಹತ್ವ. ಕಲಶಕ್ಕೂ ಏನು ಮಹತ್ವ? ಈ ಕಲಶ ಇಷ್ಟು ಮಹತ್ವ ಇದ್ರೆ ಈ ಕಲಶದು ಈ ದೇವರಿಗೆ ಏನು ಶಕ್ತಿ, ಏನು ಊರ್ಜಾ, ಈಶ್ವರಿ ಊರ್ಜಾ, ಈಶ್ವರ ಶಕ್ತಿ ದೇವರಿಗೆ ಗುಡಿಯಾಗ ಎಲ್ಲಿಂದ ಶಕ್ತಿ ಬರ್ತಾ ಇದೆ. ಸಗುಣ ಸ್ವರೂಪ ನಿರ್ಗುಣ ಸ್ವರೂಪ ನೋಡಕ ಬರಂಗಿಲ್ಲ. ಸಗುಣ ರೂಪ ನೋಡಕ ಬರ್ತಾ ಇದೆ. ಸಗುಣ ರೂಪ ಕಣ್ಣಪ್ಪ ನೋಡಕ ಬರ್ತಾ ಇದೆ. ಆ ಸಗುಣ ರೂಪದಲ್ಲಿ ದೇವರ ಒಳಗೆ ಚೈತನ್ಯ ಎಲ್ಲಿಂದ ಬರ್ತಾ ಇದೆ? ಕಲಶದಿಂದ ಬರ್ತಾ ಇದೆ. ಈ ಕಲಶದ ಸಾಮಾನ್ಯ ಮಹತ್ವ ಸಾಮಾನ್ಯ ಇಲ್ಲ. ಇವರು ಶರಣರು ಮಹಾರಾಜರು ಭಕ್ತಿ ಸಂಬಂಧ ಮತ್ತು ಹೆದ್ದವರು. ಮನುಷ್ಯ ಜೀವನದಲ್ಲಿ ಭಕ್ತಿ ಮಾಡಲೇಬೇಕು. ಮನುಷ್ಯಗೆ ಇಷ್ಟು ನೀರ, ಊಟ, ಶ್ವಾಸ ಇಷ್ಟು ಗರಜ್ ಐತ್ರಿ ಮನುಷ್ಯಗೆ. ಇವತ್ತು ಈ ಸದ್ಯಯುಗದಲ್ಲಿ ಮನುಷ್ಯಗೆ ಸಮಾಧಾನ ಬೇಕು, ಶಾಂತಿ ಬೇಕು. ಊಟ ಸಿಗ್ತಾ ಇದೆ, ಶಾಂತಿ ಸಿಗಂಗಿಲ್ಲ. ಊಟ ಸಿಗ್ತಾ ಇದೆ, ಸಮಾಧಾನ ಸಿಗಂಗಿಲ್ಲ. ದೊಡ್ಡ ಇಷ್ಟು ದೊಡ್ಡ ಕೊಡ್ರಿ, ದೊಡ್ಡದಿಂದ ಶಾಂತಿ ಬರಂಗಿಲ್ಲ, ಸಮಾಧಾನ ಬರಂಗಿಲ್ಲ, ಪರಮಾನಂದ ಬರಂಗಿಲ್ಲ, ಬ್ರಹ್ಮಾನಂದ ಬರಂಗಿಲ್ಲ. ಆನಂದ ನಿಜದಾಗೋಲು ಆನಂದ ಬೇಕಂದ್ರ ಭಕ್ತಿ ಬೇಕು. ಆ ಭಕ್ತಿ ಮನುಷ್ಯದ ಚಿತ್ತದಲ್ಲಿ, ಮನಸ್ಸದಲ್ಲಿ, ಅಂತಃಕರಣದಲ್ಲಿ ಶ್ರದ್ಧಾ, ದೇವರ ಮೇಲೆ ಭಕ್ತಿ ಬೇಕಂದ್ರೆ ಶ್ರದ್ಧಾ ಬೇಕು, ವಿಶ್ವಾಸ ಬೇಕು. ಶ್ರದ್ಧೆಯ ಸತ್ಯಮಾಪ್ಯತೆ ಶಾಸ್ತ್ರದಲ್ಲಿ ಹೇಳ್ತಾ ಇದೆ.
ನಿಮ್ಗೆ ಮನಸ್ಸದಲ್ಲಿ, ಚಿತ್ತದಲ್ಲಿ, ಬುದ್ಧಿದಲ್ಲಿ ಶ್ರದ್ಧೆ ಬೇಕಂದ್ರೆ ಗುಡ್ಯಾಕ ಬರಬೇಕು. ದೇವರ ದೇವರು ರೂಪ ನೋಡಾದ್ಮೇಲೆ ಮನುಷ್ಯಗೆ ದೇವರ ಮೇಲೆ ಪ್ರೀತಿ ಬರ್ತಾ ಇದೆ. ಇಷ್ಟು ಕಳಸದು ಇಷ್ಟು ಮಹತ್ವ ಇದ್ರೆ ದೇವರ ಒಳಗ ಬಂದಿಲ್ಲ, ಹೊರಗಡೆಯಿಂದ ಕಳಸ ನೋಡದ್ದೆ ಆವಾಗ ದೇವರ ಬಗ್ಗೆ ಶ್ರದ್ಧೆ ಬರ್ತಾ ಇದೆ. ಇಷ್ಟು ಮಹತ್ವ ಐತ್ರಿ ಕಳಸದು. ಈ ಕಳಸದು ಇಷ್ಟು ಮಹತ್ವ ಐತ್ರಿ. ಈ ಪಾಂಡುರಂಗದು ರೂಪ ನೋಡದೆ ಇಷ್ಟು ಶ್ರೇಷ್ಠವಾಗಿತ್ತು. ಈ ಪಾಂಡುರಂಗ ರೂಪ ನೋಡಾದ್ಮೇಲೆ, ಪಾಂಡುರಂಗ ದರ್ಶನ ಆದ್ಮೇಲೆ ಮನುಷ್ಯಗೆ ಮುಕ್ತಿ ಆಗ್ತದೆ. ಎಲ್ಲರೂ ಸಂತ ಹೇಳ್ತಾರೆ. ಇವತ್ತು ಇಲ್ಲಿ ನಾಥ್ ಮಹಾರಾಜರು, ಏಕನಾಥ್ ಮಹಾರಾಜರು, ತುಕಾರಾಮ್ ಮಹಾರಾಜರು, ನಾಮದೇವ್ ಮಹಾರಾಜರು, ಗೋರಾ ಕಂಬಾರರು, ಸೌತಾ ಮಹಾರಾಜರು, ಪುಂಡ್ಲಿಕ್ ಮಹಾರಾಜರು ಎಲ್ಲ ಸಂತರು ಇಲ್ಲಿ ಫೋಟೋ ಇತ್ತು. ಅವರೇ ಹೇಳಿದ್ರು. ಅವರು ಪಾಂಡುರಂಗ ಸ್ವರೂಪ ನೋಡಾದ್ಮೇಲೆ ತುಕಾಮನೆ ಜನ್ಮಾಲಯಕ್ಕೆ ಸಾರ್ಥಕ, ವಿಠ್ಠಲಕ್ಕೆ ಏಕ ಬೇಕಲ್ಯ, ಜೀವನ ಸಾರ್ಥಕ ಆಗ್ತದೆ ದೇವರು ನೋಡಾದ್ಮೇಲೆ, ದೇವರು ದರ್ಶನ ಆದ್ಮೇಲೆ. ತುಕಾಮನೆ ಭಾವ असो ಅಥವಾ ನಸೋ ದರ್ಶನೆ ಪಂಡರಾಯ ಮೋಕ್ಷ ದೇತು. ಪಾಂಡುರಂಗ ದರ್ಶನ ಆದ್ಮೇಲೆ ಜೀವನ ಸಾರ್ಥಕ ಆಗ್ತದೆ. ಪಾಂಡುರಂಗ ದರ್ಶನ ಆದ್ಮೇಲೆ ಮನುಷ್ಯದು ಜೀವನಿಗೆ ಮೋಕ್ಷ ಸಿಗ್ತದೆ. ಆದರೆ ಈ ಕಳಸ ನೋಡಾದ್ಮೇಲೆ ಮೋಕ್ಷ ಸಿಗ್ತಾ ಇದೆ. ತುಕಾಮನೆ ಮೋಕ್ಷ ದೇಖಿಲ್ಲ, ಕಳಸ ಬರೇ ಮೋಕ್ಷ ಇಲ್ಲ. ಕಳಸ ನೋಡಾದ್ಮೇಲೆ ಬರೇ ಕಳಸ ದರ್ಶನ ಆದ್ಮೇಲೆ ಬರೇ ಮೋಕ್ಷ ಇಲ್ಲ. ಮನುಷ್ಯದು ಏನ ಮನಸ್ಸದಲ್ಲಿ ಏನು ಅಹಂಕಾರ ಅದೇ ಅಹಂಕಾರ ಇದ್ರು ಅದ್ವಿ ನಿರಸನ ಆಗ್ತಾ ಇದೆ. ಇಷ್ಟು ಮಹತ್ವ ಐತ್ರಿ ಕಳಸಕ್ಕೆ. ಹೀಗೆ ಇವತ್ತು ಈ ರಾಮಪುರ ಹೆಸರು ರಾಮಪುರ ಐತ್ರಿ. ನಮ್ಮ ಹೆಸರ ಪಂಡರ್ಪುರ, ನಿಮ್ಮ ಊರ ರಾಮಪುರ. ಇಬ್ರು ಕೂಡ ಒಂದೈತು. ರಾಮ ಮತ್ತು ಪಾಂಡುರಂಗ ಅದೇ ಸ್ವರೂಪ ಐತ್ರಿ. ನಮೋ ವಿಶ್ವರೂಪ ವಿಷ್ಣು ಮಾಯ ಬಾಪ ಅಪಾರಮಪ ಪಾಂಡುರಂಗ. ರಾಮ ಮತ್ತು ಪಾಂಡುರಂಗ ಒಂದೇ ಸ್ವರೂಪ ಐತ್ರಿ, ಒಂದೇ ಅವತಾರ ಐತ್ರಿ. ಇವತ್ತು ಈ ಪಾಂಡುರಂಗ ದರ್ಶನ ವಿಠ್ಠಲುಕ್ಮಾಯಿ ಗುಡಿದು ಕಳಸಗೆ ನಮ್ಮ ಆಮಂತ್ರಣ ಕೊಟ್ಟು ಎಲ್ಲರಿಗೂ ನಾನು ಎಲ್ಲರೂ ಧನ್ಯವಾದ ಹೇಳಿ ನಮ್ಮ ಯಾವ ಶಬ್ದ ನಾವು ಮುಕ್ತಾಯ ಮಾಡ್ತೇವೆ. ಅವರ ಪರವಾಗಿ ಅವರ ತಂದೆಯವರಿಗೆ ಸನ್ಮಾನ. ಮೂರ್ತಿಗೆ ಸರ್ ಬಂಧುಗಳೇ, ಒಂದು ಮಾತು ಮಹಿಳಾ ಘಟಕವನ್ನು हॅलो, जरा स्माइल असू द्या. भूक लागली, जरा स्माइल असू द्या. जरा स्माइल. समाज शक्ती ओके ನಮ್ಮ ಸಮಾಜ ಶಕ್ತಿ, ಸ್ತ್ರೀ ಶಕ್ತಿ, ಮಾತೆ ಜಗನ್ಮಾತೆ ಇಲ್ಲಿ ಬಗಾಯ್ತೈ ಈ ನವತರುಣಿಯರು ಸಹಾಯ ಮಾಡ್ತಾ ನಮ್ಮ ಸಮಾಜವನ್ನು ಮುಂದೆ ನಡೆಸುತ್ತಾ ರೆಡಿ ಅತ್ಯಂತ
इकडे बघा इकडे बघा इकडे बघायचंय ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಹಾಗೂ ಯಾವತ್ತೂ ಸಮಾಜದ ರಾಷ್ಟ್ರದ ಬಲುಗಡಿ ಮೇಲೆ ವಂದಿಸುತ್ತಾ ನಾವು ನೋಡ್ತಾ ಇರ್ತೇವೆ ನೋಡಿದ್ರೆ ಅಲ್ಲಿ ಸಮಾಜದ್ದು ಅಲ್ಲಿಯ ಒಂದು ಆಚಾರ ವಿಚಾರ ಮತ್ತೆ ಆಯೋಜನೆ ಮಾಡೋದು ನೋಡಿದ್ರೆ ನಿಜಕ್ಕೂ ರಾಮಪುರ ಸಮಾಜ ಬಹಳ ಒಂದು ಶ್ರೇಷ್ಠತೆಯನ್ನು ಪಡೆದಿದೆ ಅಂತೇಳಿ ನನ್ನ ಮನಸ್ಸಿನ ಒಂದು ಭಾವನೆ ಅಲ್ಲ ಅದನ್ನ ಹೇಳ್ತಾ ಇದ್ರು. ಕರ್ನಾಟಕ ರಾಜ್ಯದ ಜನಗಣತಿ ಮಾಡ್ತಾ ಇದ್ದಾರೆ. ನಮ್ಮ ಸೊಗಸಾಳಿ ಸಮಾಜದ ಸಂಖ್ಯೆ ಬಹಳ ಕಮ್ಮಿ ತೋರಿಸಿದ್ದಾರೆ. ಹೋದ್ಸಲ ಬರೀ 28,000 ತೋರಿಸಿದ್ರು. ನಾವು 3 ಲಕ್ಷ ಜನ ಇದ್ದೇವೆ. ಅದಕ್ಕೆ ಜನಗಣತಿಯಲ್ಲಿ ನಾವೇ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀವಿ. ಸೊಗಸಾಳಿ ಸಮಾಜದಿಂದಲೂ ಜನಗಣತಿ ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡ ಜನಗಣತಿ ಬಂದಿದ್ದಾರೆ. ಅದಕ್ಕೆ ನೀವು ಯಾರು ಮಾಡಿಲ್ಲ ಅಂದ್ರೆ ಇನ್ನೂ 1 ವಾರ ಟೈಮ್ ಇದೆ. ಇನ್ನೂ 1 ವಾರ ಟೈಮ್ ಇದೆ. ಆನ್ಲೈನ್ ಮೇಲೆ ನೀವು ಜನಗಣತಿನ ಕೇಳಿಸ್ಬೇಕು. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ, ದೊಡ್ಡವರು ಯಾರು, ಸಣ್ಣವರು ಯಾರು, ನಿಮ್ದು ಏನೇನಿದೆ ಅವರೆಲ್ಲ ಪ್ರಶ್ನೆಗಳಿದ್ದಾವೆ. ದಯಮಾಡಿ ಉತ್ತರ ಮಾಡಿ. ಧರ್ಮ ಹಿಂದೂ, ಜಾತಿ ಸೊಗಸಾಳಿ, ಮಾತೃಭಾಷೆ ಮರಾಠಿ, ಕುಲಕಸಬು ನೇಕಾರಿಕೆ, ಈ 4 ಮಾತ್ರ ಇಂಪಾರ್ಟೆಂಟ್ ಆಗಿ ಬರೀರಿ. ಉಳಿದಿದ್ದೆಲ್ಲ ಅವ್ರು ಏನು ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಂಡು ಹೋಗ್ಬೋದು. ಆದರೆ ಜನಗಣತಿಯಲ್ಲಿ ಎಲ್ಲರೂ ಕೂಡ ನೀವು ಭಾಗವಹಿಸಬೇಕಂತ ನಾನು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಭಗವಾನ್ ಜೀವೇಶ್ವರಕ್ಕೆ ओके ओके यस यस सर ओके सत्ता अडवाणी दिसत हां रेडी ओके ಪತ್ರಕರ್ತರು ಅಷ್ಟೇ ರೀ ನನ್ನ ಜೊತೆ ಶ್ರೀ ಕಾಶಿನಾಥ ओके ಒಳ್ಳೆಯದಾಗಿ ಆಭಾರ ಮನ್ನಣೆ ಈ ಕಾರ್ಯಕ್ರಮ
कुंभाराची तैसे येणे व्हावे तुझे कृपावंता दर्शन दे रे भगवंता दर्शन दे रे भगवंता ऐकताच वाणी संत चोखोबाची साक्षात प्रगटे मूर्ती विठ्ठलाची ऐसे दान देशी तुझ्या प्रिय संता दर्शन दे रे भगवंता ಸರ್ ವಿಡಿಯೋ ಮಾಡ್ಕೊಂಡು ಸರ್ ಎಸ್ ಬರ್ರಿ ಸರ್ ಹಂಗೆ ಬರ್ರಿ ಸರ್ ओके हां व्हिडिओ कर एवढं एकच थांबा ओके आता आपल्या माणसाचं आपण स्वागत करायचं आहे पूर्णतः बरंच जोडणारा बरंच टेन्शन होतं पण पांडुरंगच्या कृपेनं पूर्ण रघुवीर रामपूर कोमटी म्हणण्यापेक्षा बागलकोट जिल्ह्यात आमच्या समाजाचं नाव आजच्या पेपरमध्ये आलंय यशस्वीपणे कार्यक्रम सगळ्याजणी पार पडलाय तुमचं पूर्ण महिला मंडळ पुरुष मंडळ पूर्ण सगळ साडी समाज मी आमच्या दळवी परिवारातर्फे अत्यंत हृदयपूर्वक धन्यवाद देतो कारण का सगळ्यांचं नाव आणलंय त्याच्याबद्दल एक 4 शब्द गणपती सर बोलाव प्लीज वेलकम गणपती सर समाजातील सर्व बंधूंना इथं जरा बघा आपण आणि भगिनींना नमस्कार आहे तेथे सिद्धी आहे आपण जर श्रद्धेने काम करत गेलो तर निश्चितच सिद्धी प्राप्त होते याला अत्यंत ज्वलंत उदाहरण म्हणजे आमचा आजचा हा कार्यक्रम आपण सर्व समाजाने स्वप्न पाहिलं होतं या मंदिराला एक गोपुर पाहिजे आणि या गोपुरला एक कळस पाहिजे हे अनेकांचं स्वप्न होतं ते स्वप्न आपण मनात आणलं त्या रीतीने आपण फळ मिळालं आज रोजी अनेक मान्यवरांच्या हस्ते स्वामींच्या हस्ते सर्वांना धन्यवाद आता आज दुपारी सर्वांना सत्कार करण्याचा योग झाला नाही कारण फार वेळ चालला होता आणि बरेच लोक अनुपस्थित होते इथं नव्हते म्हणून आम्ही कार्यक्रम तो आटोपात घेतला आणि जे काही उरलेले आहेत त्यांचा सत्कार म्हणून त्यांनी सगळ्यांना आभार मानले आणखी एकदा गडकरी सरांचं एकच मिनिट उपस्थिती नसली तर मामी हलका येऊन आपला सत्कार घेऊन जायचा भगवान जीवेश्वर की जय भगवान जीवेश्वर की जय टाळा
मिनिट हा या जोडीने यायचं आहे चला ओके अगदी प्रत्येक कामात नारायण दळवी उपस्थित आहेत का कृपा करून ओके कारण का एक मिनिट थांबा इकडे बघायचं आहे युवराज ओके उपकार शेती सर हो थांबा 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 चांगलं इकडे रुक्मायला तासा लागला नेक्स्ट महेश पागळे इकडे बघायचं आहे कोणी आहेत का नाही धन्यवाद त्यानंतर राजवीर स्वप्नील पाटील झाल्यानंतर स्वप्नील ओके इकडे बघा एक मिनिट असं का करता निलेश दळवी सुद्धा आपल्या फॅमिली सगळे यायचं आहे नेक्स्ट गजानन पाटील सुद्धा आपल्या फॅमिली ओके आपणच त्यांना प्रोत्साहन द्यायचा आहे आता 10,000 दिले तर पुढल्या वर्षी 25,000 ते कसं मिळणार तुमच्या टाळ्यानंच मिळणार कार्यक्रम मध्ये टाळ्याच पाहिजे आज तुम्ही जर टाळ्या वाजवला तर त्यांनी 10 कोटी तर पुढल्या वर्षात देतात सध्याच 25,000 देतात जे मंदिरात पुजारी आहेत आता दुसरी तसंच निलेश दळवी नेक्स्ट तयारी गोपाळ बडवे एकदा बोलवल्यानंतर आमचे समाजचे पुजारी नारायण तुकाराम साईडला थांबा टाळ्या कमी पडू नये सुनील घोटके जवळ आहे 100 वर्ष पुढे तुम्ही राहणार नाही पण तुमच्या टाळ्यात 100 वर्षापर्यंत राहू देत असं वाटतंय कारण का हा फोटो एकच राहणार आहे तुम्हाला 100 वर्षानंतर तर आता आनंद केशव दळवे नंदू हे काय म्हणतोय बघू ना त्याला परतो आज तर जरा मागे सर परतो माझं ना
त्यांनी डायझोर यायचं आहे. समाजचे बंधू भगिनींना मनापूर्वक आणि मीच अभिनंदन करतो. सर्व समाजातर्फे अध्यक्षातर्फे